everyone fine. ಆರ್ ಅಶೋಕ್ ಅವರ ನಿವೇಶನಗಳ ವಾಪಸಾತಿ BDAಗೆ ಅದರ ಮಾಲೀಕರೇ ಆಗಿರಲಿಲ್ಲ. BDA ಯಾವತ್ತಿಗೂ ವಶಪಡಿಸ್ಕೊಂಡಿತ್ತು. ಅದಕ್ಕೆ ರಾಮಸ್ವಾಮಿ ಅನ್ನೋರು ಯಾರನ್ನೋ ಕ್ರಿಯೇಟ್ ಮಾಡಿಬಿಟ್ಟು ಅವರೇ ಮೂಲ ಮಾಲೀಕರು ಅಂತ ಹೇಳಿ ಅವ್ರ ಕಡೆಯಿಂದ ಡಿನೋಟಿಫಿಕೇಷನ್ಗೆ ಅರ್ಜಿಯನ್ನು ಕೂಡ ಹಾಕಿಸಿ ಸುಮಾರು 2007ರ ಸುಮಾರಿಗೆ ಅಶೋಕ್ ಅವರು ಈ ಜಮೀನನ್ನು ಮಾಲೀಕರಾಗ್ತಾರೆ. 2011ಕ್ಕೆಲ್ಲ ಈ ಸೈಟನ್ನು ವಾಪಸ್ ಮಾಡಿಬಿಡ್ತಾರೆ. ನನ್ನ ಬಳಿಯಲ್ಲಿ ಮ್ಯೂಟೇಷನ್ ನಕಲು ಮುದ್ರಿಸಿದ ದಿನಾಂಕ ನಮೂನೆ 12 ಮ್ಯೂಟೇಷನ್ ರಿಜಿಸ್ಟರ್ನ ಪ್ರತಿ ನಿಯಮ 46 ಅಡಿಯಲ್ಲಿ 41ನೇ ಖಂಡಿಕೆ ನೋಡಿ ಅಂತ ಅಲ್ಲಿದೆಯಲ್ಲ. ನೋಡಿ ಸರ್, ಇದರಲ್ಲಿ ಇವರು 2011ಕ್ಕೆ ಈ ನಿವೇಶನವನ್ನು ವಾಪಸ್ ಮಾಡಿಬಿಡ್ತಾರೆ. ಕ್ಲಿಯರ್ ಆಗಿದೆ ಇಲ್ಲಿ, ಹಕ್ಕು ಬದಲಾವಣೆ ಮಾಡಿದವರು ಆರ್ ಅಶೋಕ್ ಬಿನ್ ಲೇಟ್ ರಾಮಯ್ಯ ಅಂತ. ಹಕ್ಕು ಬದಲಾವಣೆ ಮಾಡಿದವರು ಈ ಒಂದು ವಿಚಾರದಲ್ಲಿದೆ ಇಲ್ಲಿ, ಈ ಕಾಲಮಲ್ಲಿ ಬರುತ್ತೆ ಅದು. ಇನ್ನೊಂದು ಕಡೆ ಹಕ್ಕು ಬದಲಾವಣೆ ಪಡೆದವರು BDA ಎಷ್ಟು 9.12 ಗುಂಟೆ BDAಗೆ ವಾಪಸ್ ಕೊಟ್ಬಿಡ್ತಾರಲ್ಲ ಇವರು, ಅದೆರಡೂ ಕೂಡ ಇಲ್ಲಿ ಇದರಲ್ಲಿ ಬರ್ತಾ ಇದೆ. ಇದು 2011 ಮತ್ತು 12ನೇ ಸಾಲಾಗಿರ್ತಕ್ಕಂಥದ್ದು. ಇದರ ಮುದ್ರಿಸಿದ ದಿನಾಂಕ ಮ್ಯೂಟೇಷನ್ನ ಕಾಪಿ ಬೇಕಲ್ಲ, ನಕಲಿ ಕಾಪಿ ಬೇಕಾಗತ್ತಲ್ಲ, ಆ ಕಾಪಿಯನ್ನು ಮುದ್ರಿಸ್ಕೊಂಡಿರೋದು 4/5/2016ರಲ್ಲಿ. ಸರ್, ಈಗ ಅಶೋಕ್ ಅವರಲ್ಲಿ ಹೇಳ್ತಿರೋದು ಇಷ್ಟೇ, ನಾನೇ ನ್ಯಾಯಾಲಯ ಹೇಳೋರ್ಗು ನಾನೇನು ಕಾಯಲಿಲ್ಲ. ಸಿದ್ದರಾಮಯ್ಯನವರು ನ್ಯಾಯಾಲಯಕ್ಕೆ ಹಾಕ್ಕೊಂಡ್ರು, ಚಾಲೆಂಜ್ ಮಾಡ್ತಾಯಿದ್ರು, ಅವ್ರದ್ದೇ ಜಾಗ ಆಗಿಬಿಡಲಿ ಅಂತ ಅವ್ರಿಗೆ ಆಸೆ ಇತ್ತು. ನ್ಯಾಯಾಲಯ ಯಾವಾಗ ತನಿಖೆಗೆ ಆರ್ಡ್ರ್ ಮಾಡಿಬಿಡುತ್ತೋ ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಹೆದರ್ಕೊಂಡು ಹೋಗಿ ಸೈಟ್ ವಾಪಸ್ ಕೊಟ್ಬಿಟ್ರು. ನಾನು ಆ ಥರ ಮಾಡಲಿಲ್ಲ ಅಂತ ವಿಂಗ್ ಕಮಾಂಡರ್ ದಿವಂಗತ GB ಅತ್ರಿ ಅವರು ದೂರು ಕೊಟ್ಟ ಮೇಲೇ ಈ ಬೆಳವಣಿಗೆ ನಡೆದಿರೋದು ಅನ್ನೋದ್ರ ಬಗ್ಗೆ ಯಾರಿಗೂ ಎರಡು ಮಾತಿಲ್ಲ ಸರ್. ದೂರು ಮತ್ತು ನ್ಯಾಯಾಲಯದ ಆದೇಶ. ನ್ಯಾಯಾಲಯ ಕಡೆಯಲ್ಲಿ ಏನು ಹೇಳುತ್ತೆ, ಡ್ಯೂರಿಂಗ್ ದ ಕೋರ್ಸ್ ಆಫ್ ಸಬ್ಮಿಷನ್ಸ್ ಇಟ್ ಹ್ಯಾಸ್ ಬೀನ್ ಪಾಯಿಂಟೆಡ್ ಔಟ್ ದಟ್ ಆನ್ 27/8/2011 the respondent number 8 executed registered gift deed in favor of the BDA in respect of the land aforesaid, and it is therefore not in dispute that the land in question is now available with the BDA. ಈ BDAಗೆ ವಾಪಸ್ ಮಾಡಿಬಿಟ್ಟಿದ್ದಾರೆ. BDAಗೆ ತನ್ನ ಲ್ಯಾಂಡು ಅಂತ ಯಾವುದಿತ್ತೋ ಅದು ವಾಪಸ್ ಬಂದಮೇಲೆ ಇನ್ನೇನು ಡಿಸ್ಪ್ಯೂಟೇ ಇಲ್ವಲ್ಲ ಇಲ್ಲಿ ಅಂತ ತೀರ್ಪಿನ ಸಾರಾಂಶ ಅಂತ ನಾನು ಭಾವಿಸಿದ್ದೀನಿ ಸರ್. ಈಗ ಈ ಅಶೋಕ್ ಅವರ ಕೇಸ್ನಲ್ಲಿ ಇವ್ರು ಏನಾದ್ರು BDA ಪರ್ಮಿಷನ್ ತಗೊಂಡು ಪರ್ಚೇಸ್ ಮಾಡಿದ್ರ ಅಂತ ನೀವ್ ಏನಾದ್ರು ಚರ್ಚೆ ಮಾಡಿದ್ರೆ, ಯಾವುದೇ BDA ಪರ್ಮಿಷನ್ ತಗೊಂಡು ಇವ್ರು ಪರ್ಚೇಸ್ ಮಾಡಿಲ್ಲ. BDA ಇದರಲ್ಲಿ ಪಾರ್ಟಿ ಇದೆಯಾ ಅಂತ ನೋಡಿದ್ರೆ ಅದು ಇಲ್ಲ. ಇವರು ಕಾನೂನಾತ್ಮಕವಾಗಿ ಸರ್ಕಾರಿ ಆಸ್ತಿಯನ್ನ ಇವರು ಖರೀದಿ ಮಾಡಿರೋದೇ ತಪ್ಪು, ಅದು ಒಂದು ಅಪರಾಧನೆ. ಈ ಅಪರಾಧ ಅನ್ನೋದು ನನಗೆ 2011ಕ್ಕೆ ಗೊತ್ತಾಯ್ತು ಅನ್ನೋ ಪ್ರಶ್ನೆ ಇಲ್ಲ. 2002ನೇ ಇಸ್ವಿಯಲ್ಲಿ ಖರೀದಿ ಮಾಡಿದಾಗ ಅದರ ಸ್ವಾಧೀನ ಪಡಿಸಿಕೊಂಡಿರುವಂತ ಜಮೀನಲ್ಲಿ ಅದು ಉಳಿಕೆ ಜಮೀನು ಅಂತಾನೆ ಇವ್ರು ವಾದಿಸಿರೋರು. ಈಗ 2002ನೇ ಇಸ್ವಿಯಲ್ಲೇನೆ ಗೊತ್ತಿದ್ದಾಗ 2011ಕ್ಕೆ ಮತ್ತೊಮ್ಮೆ ಜ್ಞಾನೋದಯ ಆಗುವಂತ ಪ್ರಶ್ನೆ ಬರೋದಿಲ್ಲ. ಮರು ಜ್ಞಾನೋದಯ ಅಂತ ಪ್ರಶ್ನೆ ಇಲ್ಲ ಅಲ್ಲಿ. ಇದು ಮೊದಲೇದ್ದು. ಎರಡನೇದ್ದು, ಈ 2002ರಿಂದ 2011ರವರೆಗೆ ಏನಿದೆ ಅಲ್ಲ, ಇದು ಕಾನೂನು ಬಾಹಿರ ಅನ್ನೋಕ್ಕಿಂತ ಇದು ಅಪರಾಧನೆ ಏನಾಗುತ್ತಲ್ಲ, ಅಥವಾ ಅದರ ಅನುಭವ ಮಾಡಿರೋದು, ಅಥವಾ ಅದರ ಬಳಕೆ ಮಾಡಿರೋದು, ಅಥವಾ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿರೋದು ಅಂತ ಏನು ನಾವು ಹೇಳ್ತಾ ಇರ್ತೀವಿ, ದಿ ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್ ಅಂತ ಹೇಳ್ತೀವಲ್ಲ, ವೆದರ್ ದ ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್ ಹ್ಯಾವ್ ಬೀನ್ ರಿಟರ್ನ್ ಟು ದ BDA ಇಲ್ಲ. ಈ ಗಿಫ್ಟ್ ಡೀಡ್ ಪ್ರಕಾರ ಗಿಫ್ಟ್ ಡೀಡ್ ನಲ್ಲಿ ಏನೋ ನನಗೆ ಗೊತ್ತಿಲ್ದೇನೆ ಇದಾಗಿರುವಂತದ್ದು, ಹಾಗಾಗಿ ನಾನು ವಾಪಸ್ ಬಿಟ್ಕೊಡ್ತಾ ಇದ್ದೀನಿ ಅಂತ ಎಲ್ಲಾದ್ರೂ ಹೇಳಿದಾರ? ಇಲ್ಲ. ಅಲ್ಲೂ ಕೂಡ ಪ್ರತಿಪಾದಿಸೋದೇನಂದ್ರೆ, ನಾನು ಮಾಲೀಕ, ನನಗೆ ಸಂಪೂರ್ಣ ಹಕ್ಕಿದೆ, ಆದಾಗ್ಯೂ ಕೂಡ ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ somehow he might have anticipated some legal action from the BDA ಅಂತ ಅನ್ಸುತ್ತೆ. BDA ಯಾವುದೇ ಒಂದು ಗಂಭೀರ ಸ್ವರೂಪದ ಪ್ರಕರಣವನ್ನ ಇವ್ರ ವಿರುದ್ಧ ತನಿಖೆ ಮಾಡೋದಕ್ಕೆ ಅಥವಾ ಕೈಗೊಳ್ಳೋದಕ್ಕೆ ಮುಂದುವರೆದಿತ್ತು ಅಂತ ಕಾಣುತ್ತೆ. ಹಾಗಾಗಿ ಇದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನ ಈ ರೀತಿ ಗಿಫ್ಟ್ ಮಾಡಿ ಅದನ್ನ ಕ್ಲೋಸ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಅಂತ ಇದರಲ್ಲಿ ಸ್ಪಷ್ಟತೆ ಕಾಣ್ತದೆ. ಇದು ಪೇಪರ್ ನಲ್ಲಿ, ಮಾಧ್ಯಮದಲ್ಲಿ ಅಥವಾ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂದಿರ್ಲಿಕ್ಕಿಲ್ಲ. ಆದ್ರೆ ಈ ಘಟನಾವಳಿಗಳನ್ನ, ಕ್ರೊನಾಲಜಿ ಆಫ್ ಇವೆಂಟ್ಸ್ ಅನ್ನ ನೀವು ನೋಡ್ತಾ ಹೋದ್ರೆ ಎಲ್ಲೂ ಕೂಡ ನಾನು ತಪ್ಪು ಮಾಡಿದ್ದೇನೆ, ಗೊತ್ತಾಗ್ಲಾರ್ದೆ ಇದು ಆತರ ಅಚಾತುರ್ಯ ಆಗಿದೆ ಅಂತ ಎಲ್ಲೂ ಅವ್ರು ಹೇಳಿಲ್ಲ. ತಾವೇ ಮಾಲೀಕರು, ಹಾಗಾಗಿ ಅವ್ರಿಗೆ ಬಿಟ್ಕೊಡ್ತಾ ಇದೀವಿ ಅಂತ ಅನ್ನೋದಿತ್ತು ಅಂತಂದ್ರೆ, ಇವ್ರೇನ್ ದಾನ ಮಾಡಿದ್ದ ಇದು BDAಗೆ ಅಥವಾ ಬಿಟ್ ಕೊಟ್ಟಿದ್ದ ಅನ್ನೋ ಪ್ರಶ್ನೆ ಬಂದಾಗ, ಇವ್ರು ಆಕ್ಚುಲಿ ಬಿಟ್ ಕೊಟ್ಟಿದ್ದು. ಇಲ್ಲಿ ಪ್ರತಿಪಾದಿಸ್ತಾ ಇರೋದು ದಾನ ಮಾಡಿದ್ದು ಅಂತೇಳಿ. ನೋಡಿ, ಎರಡರಲ್ಲೂ ಎಷ್ಟು ವ್ಯತ್ಯಾಸ ಇದೆ.
ಇದು ನಂದಲ್ಲಪ್ಪ ಆಸ್ತಿ, ನಾನು ಇದ್ರಲ್ಲಿ ಹಕ್ಕದಾರಲ್ಲ, ಹಾಗಾಗಿ ನಿಮಗೆ ವಾಪಸ್ ಸರೆಂಡರ್ ಮಾಡ್ತಾ ಇದ್ದೇನೆ ಅನ್ನೋದು ಬೇರೆ. ನನ್ನಿಂದ ತಪ್ಪಾಗಿದೆ, ಸರೆಂಡರ್ ಮಾಡ್ತಾ ಇದ್ದೇನೆ ಅನ್ನೋದು ಬೇರೆ. ಅದ್ರ ಬದಲಾಗಿ ನಾನು ಗಿಫ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ಇವ್ರು ಬಿಡಿಯಾಗಿ ದಾನ ಮಾಡಿದಾರ, ಯಾವ ಕಾರಣಕ್ಕೆ ದಾನ ಮಾಡಿದ್ದಾರೆ, ಯಾವ ಘನೋದ್ದೇಶಕ್ಕೆ ಅವರು ದಾನ ಮಾಡಿದ್ದಾರೆ, ಏನಾದ್ರು ಬೇಕಲ್ಲ ಅಲ್ಲಿ. ಸರಿ ಇದು ದಾನ ಮಾಡಿರೋದಲ್ಲ.